ನಮಸ್ತೆ ಎಲ್ರಿಗೂ, ನಾನು ಶ್ವೇತಾ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು. ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ನಮ್ಮನೇಲೂ ಕೂಡ ಮಾಡ್ತೀವಿ. ನಾನಿವತ್ತು 4 ಮೊಟ್ಟೆ ತೊಗೊಂಡು ಮೊಟ್ಟೆ ಸಾರನ್ನ ಮಾಡ್ತಾಯಿದ್ದೀನಿ. ಕುದಿಯೋ ಸಾಂಬಾರಿಗೆ ಮೊಟ್ಟೆ ಒಡೆದಾಕಿ ಒಂದು 5 ನಿಮಿಷ ಬಿಟ್ಟು ಅಂತ ಅಂದರೆ ಆ ಮೊಟ್ಟೆ ಸಾಂಬಾರಿಗೆ ಒಳ್ಳೆ ಟೇಸ್ಟು, ಮತ್ತು ಮೊಟ್ಟೆ ಸ್ವಲ್ಪನೂ ಒಡೆದೋಗದೆ ಹಾಗೆ ಉಂಡುಂಡೆ ಆಗಿರುತ್ತೆ. ನಾನು ಹೇಗೆ ನಮ್ಮನೇಲಿ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡಿದ್ರೆ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಯಾವುದೇ ರೀತಿ ಚಿಕನ್ ಬೇಡ, ಮಟನ್ ಬೇಡ, ಈ ಮೊಟ್ಟೆ ಸಾಂಬಾರು ಮುಂದೆ ಅಷ್ಟು ರುಚಿಯಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ, ಬನ್ನಿ. ಮೊದಲಿಗೆ ಇಲ್ಲೊಂದು ಮಿಕ್ಸಿ ಬಟ್ಲು ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿಲಿ ಅರ್ಧ ಈರುಳ್ಳಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಣ್ಣದು 2 ಗೆಡ್ಡೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ. ಎಲ್ಲರ ಮನೇಲೂ ಮಾಡೋ ಮೊಟ್ಟೆ ಸಾರು ಒಂದೇ ಥರನೇ ಇರುತ್ತೆ. ಅಂದರೆ ನಾನು ನನ್ನ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದರಲ್ಲೇನಂಥ ವ್ಯತ್ಯಾಸ ಏನಿರೋದಿಲ್ಲ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 4ರಿಂದ 5 ಲವಂಗ ಹಾಕ್ತಾಯಿದ್ದೀನಿ. 1/4 ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಒಂದೇ ಒಂದು ನಾಟಿ ಟೊಮೊಟೊ, ಹಸಿ ತೆಂಗಿನಕಾಯಿ ತುರಿ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಎಷ್ಟು ನೈಸಿಗಾಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ನೈಸಿಗೆ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಅಚ್ಕಾರದ ಪುಡಿ ಆಗಲಿ ಧನಿಯಾ ಪುಡಿ ಹಾಕೋದು ಬೇಡ. ನಾವು ಏನು ಬೇಳೆ ಸಾಂಬಾರಿಗೆ ಮನೇಲಿ ಮಾಡ್ತೀವಲ್ವ ಅದೇ ಪುಡಿ ಹಾಕ್ಕೊಂಡು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಮತ್ತು ನಾನ್ ವೆಜ್ ತಿನ್ನದೇ ಇರೋರು ಕೂಡ ಇದನ್ನು ಮೊಟ್ಟೆನ ಹಾಕ್ಕೊಂಡು ತಿನ್ಬೋದು. ಯಾಕಂದರೆ ಮೊಟ್ಟೆ ಎಲ್ಲರೂ ತಿಂತಾರಲ್ವ, ನಾನ್ ವೆಜ್ ಕೆಲವರು ತಿನ್ನೋದಿಲ್ಲ. ಮೊಟ್ಟೆ ಎಲ್ಲರೂ ತಿನ್ನೋದ್ರಿಂದ ಈ ವಿಧಾನದಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನೇನು ರುಬ್ಬಿಟ್ಕೊಂಡಿದ್ದೆನಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅದನ್ನು ಫಸ್ಟು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಎಣ್ಣೆಲಿ ಹುರ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿಯಲ್ಲಿ ಹಾಕಿ ನೋಡಿ, ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾನು ಇದನ್ನು ಹುರ್ಕೊಂಡಿದ್ದೀನಿ. ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು 5 ನಿಮಿಷ ಮಿಕ್ಸ್ ಮಾಡ್ತೀನಿ. ಅದು ಏನು ಶುಂಠಿ, ಬೆಳ್ಳುಳ್ಳಿಗೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಇದೆಯಲ್ಲ ಆ ಪೇಸ್ಟು ಮತ್ತು ಈ ಮಸಾಲೆ ಎರಡೂ ನೀಟಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ನಾನು ಒಂದು 5 ನಿಮಿಷ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತೀನಿ. ಇನ್ನೂ ನಾನು ನೀರು ಹಾಕಿಲ್ಲ. ನೀರು ಹಾಕ್ತೇನೆ ಮೊದಲೇ ನಾವು ಒಂದು 5 ನಿಮಿಷ ಈ ಥರ ಕುದಿಸೋದ್ರಿಂದ ಹಸಿ ವಾಸನೆ ಕೂಡ ಹೋಗುತ್ತೆ, ಮತ್ತು ತಿನ್ಬೇಕಾದ್ರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಖಂಡಿತ ನೀವು ಇದನ್ನು ಇವತ್ತು ಟ್ರೈ ಮಾಡಲೇಬೇಕು. ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣದಾಗಿ ನೀರು ಹಾಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಇದು ಒಂದು 6ರಿಂದ 7 ಜನ ಆರಾಮಾಗಿ ಊಟ ಮಾಡ್ಬೋದು. ಮುದ್ದೆಗೂ ತಿನ್ಬೋದು, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಮಿಕ್ಸಿ ಬಟ್ಲು ತೊಳೆದಿದ್ದ ನೀರು ಮತ್ತು ಎಕ್ಸ್ಟ್ರಾ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಗಟ್ಟಿ ಇರಲಿ, ಯಾಕಂದರೆ ಇದಕ್ಕೆ ನಾವು ಯಾವುದೇ ರೀತಿ ಬೇಳೆ ಏನೂ ಹಾಕ್ತಾ ಇರೋದ್ರಿಂದ ನಾವೇನು ನೀರು ಹಂಗೆ ಇಟ್ಟಿರ್ತೀವಲ್ಲ ಅಷ್ಟೇ ಇರುತ್ತೆ. ಸಾಂಬಾರು ಸ್ವಲ್ಪ ಬೆಂದಾಗ ಗಟ್ಟಿ ಆಗುತ್ತೆ. ಕುದಿಬೇಕು. ಸ್ವಲ್ಪ ಕುದ್ದಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೋಡಿಕೊಂಡು ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನೋಡಿ, ಚೆನ್ನಾಗಿ ಕುದಿಬೇಕು ಸಾಂಬಾರು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಇನ್ನೊಂದು 5 ನಿಮಿಷ ಐತೆ ನಾವು ಇಳಿಸ್ತೀವಿ ಅಂತ ಅಂದಾಗ ಮೊಟ್ಟೆ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. ಮೊದಲು ನಾನು ಡೈರೆಕ್ಟಾಗಿ ಸಾರಿಗೆ ಹಾಕೋದು ಬೇಡ, ಯಾಕಂದರೆ ಕೆಲವು ಮೊಟ್ಟೆಗಳು ಹಾಳಾಗಿರುತ್ತಲ್ವ, ಅದಕ್ಕೋಸ್ಕರ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ಮೊಟ್ಟೆ ಚೆನ್ನಾಗೈತೆ ಇಲ್ಲ ಅಂತ ನೋಡ್ಬಿಟ್ಟು ನಾವು ಕುದಿಯೋ ಸಾಂಬಾರಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. 5 ನಿಮಿಷ ಬೇಡ, ಒಂದು 2 ಸೆಕೆಂಡು ಹಾಗೆ ಬಿಡಬೇಕು. ಅದು ಸ್ವಲ್ಪ ಬಾಯ್ಲ್ ಆದಮೇಲೆ, ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಒಡೆದೋಗುತ್ತೆ ಮೊಟ್ಟೆ ಸಾಂಬಾರಲ್ಲಿ. ಅದು ಮೊಟ್ಟೆ ಹಾಕಿದ ತಕ್ಷಣವೇ ನಾವು ಸೌಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರನೇ ಮೊಟ್ಟೆ ಹಾಕಿ ಒಂದು 2ರಿಂದ 3 ನಿಮಿಷ ಹಾಗೆ ಬಿಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹಾಗೆ ನಿಧಾನಕ್ಕೆ ಸೌಟ್ ತಗೊಂಡು ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ತಳ ಕೂಡ ಹಿಡಿದುಬಿಡುತ್ತೆ. ಅದಕ್ಕೋಸ್ಕರನೇ ಹಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ನಾವು ಚೆನ್ನಾಗಿ ಕುದಿಸಿದ್ರೆ ರುಚಿಯಾಗಿರುವಂಥ ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕಾಗುತ್ತೆ. ಯಾರು ನಾನ್ ವೆಜ್ ತಿನ್ನೋದಿಲ್ವೋ, ಮೊಟ್ಟೆ ಎಲ್ಲರೂ ತಿಂತಾರೆ. ಎಲ್ಲರೂ ತಿಂತಾರೆ. ಇವಾಗಂತೂ ಮೊಟ್ಟೆ ಎಲ್ಲರೂ ತಿಂತಾರೆ. ಆರೋಗ್ಯಕ್ಕಂತೂ ಮೊಟ್ಟೆ ಬೇಕೇ ಬೇಕಲ್ವ. ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಐತೆ. ಇದಕ್ಕೆ ನಾನು ಯಾವುದೇ ರೀತಿ ಗರಂ ಮಸಾಲೆ ಆಗಲಿ, ಅಚ್ಕಾರದ ಪುಡಿ ಆಗಲಿ, ಧನಿಯಾ ಪುಡಿ ನಾನು ಏನೂ ಹಾಕಿಲ್ಲ. ಬರೀ ಬೇಳೆ ಸಾಂಬಾರು ಹಾಕಿ, ಬೇಳೆ ಸಾಂಬಾರು ಪುಡಿ ಹಾಕಿ ಮಾಡಿರೋಂಥ ಮೊಟ್ಟೆ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ.
ಇವತ್ತಿನ ರೆಸಿಪಿ ಮೊಟ್ಟೆ ಸಾಂಬಾರ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳಿಕೊಂಡು ಸಿಂಪಲ್ ಆಗಿರೋವಂಥ ಅಡುಗೆ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.